ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಹೆಲ್ತಿ ಜ್ಯೂಸ್ನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಸಮ್ಮರಿಗಂತೂ ತುಂಬಾ ಹೆಲ್ತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಈ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ ಒಂದು 3 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಬೀಟ್ರೂಟ್ನ ನೀಟಾಗಿ ಸಿಪ್ಪೆನ ತೆಕ್ಕೋಬೇಕು. ಆರೋಗ್ಯಕ್ಕೆ ಜ್ಯೂಸು ತುಂಬಾ ಒಳ್ಳೆಯದು. ಬೀಟ್ರೂಟು ಮತ್ತು ಆಮ್ಲ ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಆಮ್ಲ ಅಂತೂ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಬೀಟ್ರೂಟು ಬಾಡಿನಲ್ಲಿ ಬ್ಲಡ್ ಕಮ್ಮಿ ಇದೆ ಇದ್ದರೆ ಬೀಟ್ರೂಟ್ನ ನಾವು ಯಾವಾಗಲೂ ಬೀಟ್ರೂಟ್ ಜ್ಯೂಸು ಅಥವಾ ಬೀಟ್ರೂಟ್ ಪಲ್ಯನ ತಿನ್ನೋದ್ರಿಂದನೂ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬೀಟ್ರೂಟು ಮತ್ತು ಆಮ್ಲ ಎರಡೂ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಥರ ಬೀಟ್ರೂಟ್ನ 3 ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಅದನ್ನು ತುರ್ಕೊಳ್ಳೋಣ. ನೋಡಿ, ದಪ್ಪ ಕಣ್ಣಿರುತ್ತಲ್ಲ ಆ ಕಡೆನೇ ತುರ್ಕೊಳ್ಳಿ. ಬೇಗ ಫಾಸ್ಟಾಗೆ ತುರ್ಕೋಬೋದು. ನಾನಿಲ್ಲಿ ಮೊದಲಿಗೆ ನಲ್ಲಿಕಾಯಿನ ತುರ್ಕೊತಾ ಇದ್ದೀನಿ. ನಲ್ಲಿಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀವು ಎಷ್ಟು ನಲ್ಲಿಕಾಯಿ ಆದರೂ ಹಾಕೋಬೋದು, ಎಷ್ಟು ಬೀಟ್ರೂಟ್ ಆದ್ರೂ ಹಾಕೋಬೋದು. ನಾನಿಲ್ಲಿ ಪೌಡ್ರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದು ಮೊದಲಿಗೆ ಪೌಡ್ರನ್ನ ಮಾಡ್ಕೊತೀನಿ. ಹಾಗಾಗಿ ನೀವು ಎಷ್ಟು ನಲ್ಲಿಕಾಯಿ ಮತ್ತು ಎಷ್ಟು ಬೀಟ್ರೂಟ್ನಾದ್ರೂ ತುರಿದು ಇಟ್ಕೋಬೋದು. ನೀಟಾಗಿ ತುರ್ಕೋಬೇಕು ಆಮ್ಲನ. ನೀವು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಜ್ಯೂಸ್ ಬೇಕು ಅಂದಾಗ ಇಮಿಡಿಯೇಟಾಗಿ 5 ನಿಮಿಷಕ್ಕೆ ನೀವು ಜ್ಯೂಸನ್ನ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಎಲ್ಲ ಆಮ್ಲನೂ ನೀಟಾಗಿ ತುರ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಆಮ್ಲನ ತುರ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಬೀಟ್ರೂಟ್ನ ತುರ್ಕೊಳ್ಳೋಣ. ನಾನಿಲ್ಲಿ 3 ಬೀಟ್ರೂಟ್ನ ತುರಿದಿಟ್ಕೊತಾ ಇದ್ದೀನಿ. ನಾನು ಸಪ್ರೇಟಾಗಿನೇ ತುರ್ಕೊತಾ ಇದ್ದೀನಿ. ನೀವು ಒಟ್ಟಿಗೆ ಬೇಕಾದ್ರೂ ತುರ್ಕೋಬೋದು. ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಸಪ್ರೇಟಾಗೆ ತುರ್ಕೊತಾ ಇದ್ದೀನಿ. ಬೀಟ್ರೂಟು ಕೂಡ ದಪ್ಪನೇ ತುರ್ಕೊಳ್ಳಿ. ತುಂಬ ಏನು ಸಣ್ಣ ಇರೋ ಕಡೆ ಏನು ತುರಿಬೇಕು ಅಂತ ಏನಿಲ್ಲ. ಈಗ ನಾನಿಲ್ಲಿ 3 ಬೀಟ್ರೂಟ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಬೀಟ್ರೂಟು ಮತ್ತು ಆಮ್ಲ ಎರಡನ್ನೂ ಕೂಡ ತುರ್ಕೊಂಡಿದ್ದೀನಿ. ಇದನ್ನು ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸಪ್ರೇಟಾಗಿ ಬೇಕಾದ್ರೂ ಒಣಗಿಸ್ಕೋಬೋದು. ಈ ಥರ ಮಿಕ್ಸ್ ಮಾಡಿ ಕೂಡ ಒಣಗಿಸ್ಕೋಬೋದು. ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಒಂದು ಬಟ್ಟೆನ ಮೇಲ್ಗಡೆ ಮುಚ್ಚಿ ಬಿಸಿಲಿಗೆ ಇಡೋಣ. ಇದನ್ನ ಬಟ್ಟೆ ಏನು ಮುಚ್ಚಬೇಕು ಅಂತ ಏನಿಲ್ಲ, ಡಸ್ಟ್ ಉದುರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೇಲೆ ಬಟ್ಟೆನ ಮುಚ್ತಾ ಇದ್ದೀನಿ. ನೀವು ಬೇಕಾದ್ರೆ ಡಸ್ಟ್ ಆ ಥರ ಎಲ್ಲ ಏನು ಉದುರಲ್ಲ ಅನ್ನೋ ಕಡೆ ಇಡೋದಾದರೆ ನೀವು ಓಪನಾಗೇ ಇಡ್ಬೋದು. ನಾನಿಲ್ಲಿ ಮೇಲೆ ಒಂದು ತೆಳ್ಳಗಿರೋ ಬಟ್ಟೆನ ಹೊಚ್ಚಿ ಬಿಸಿಲಿಗೆ ಇಡ್ತಾಯಿದ್ದೀನಿ. ನೋಡಿ, ಒಂದಿನ ಆದಮೇಲೆ ಇವಾಗಂತೂ ತುಂಬಾ ಬಿಸಿಲಿದೆ ಅಲ್ವಾ, ಒಂದಿನಕ್ಕೆ ಚೆನ್ನಾಗಿ ಒಣಗಿಬಿಡುತ್ತೆ. ತುಂಬ ಗರಿಯಾಗಿ ಚೆನ್ನಾಗೇ ಒಣಗಬೇಕು. ನಾನು ಪೌಡ್ರ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಹಾಗೆ ಜ್ಯೂಸನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಒಣಗಿಸಿಟ್ಕೊಂಡಿದ್ವಲ್ಲ ಆ ಪುಡಿನೇ ಒಂದು 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಜ್ಯೂಸಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ. ನೀವು ಸಕ್ಕರೆ ಬೇಕಾದ್ರೂ ಹಾಕೋಬೋದು. ನಾನು ಬೆಲ್ಲದಿಂದ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡಾದ್ಮೇಲೆ ಒಂದು 10 ಕಾಳಷ್ಟು ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಲೋಟ ಆಗೋಷ್ಟು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಜೀರಿಗೆ ಪೌಡ್ರ್ ಮುಂಚೆನೇ ಇತ್ತು, ಹಾಗಾಗಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫುಲ್ಲು ನೈಸಿಗೆ ರುಬ್ಕೋಬೇಕು. ನೋಡಿ, ಫುಲ್ಲು ನೈಸಿಗೆ ರುಬ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇದು ಇನ್ಸ್ಟೆಂಟಾಗಿ ಆಗಲೇ ಅಂದರೆ ಒಣಗಿಸಿರೋದ್ರಲ್ಲೇ ನಾನು ಜ್ಯೂಸನ್ನ ಮಾಡಿದ್ದೀನಿ. ನಾನು ಒಣಗಿಸಿರೋದನ್ನೆಲ್ಲ ನಾನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಈ ಥರ ರುಬ್ಬೋ ಅವಶ್ಯಕತೆ ಇಲ್ಲ, ಹಾಗೇ ಮಾಡ್ಕೋಬೋದು. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ, ಒಣಗಿಸಿಟ್ಟಿರೋದೆಲ್ಲ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ತುಂಬ ಗರಿಯಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಥರ ಒಣಗಿಸ್ಕೊಂಡು ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು, ಹಾಳಾಗೋದಿಲ್ಲ ಇದು. ಮತ್ತು ನಿಮಗೆ ಯಾವಾಗ ಬೇಕಂದ್ರೂ ಪಟ್ಟಂತ ರುಬ್ಬೋ ಅವಶ್ಯಕತೆ ಇಲ್ಲ, ಏನಿಲ್ಲ, ಪಟ್ಟಂತ ಜ್ಯೂಸನ್ನ ಮಾಡ್ಕೋಬೋದು. ನೀವು ಮಾಮೂಲಿ ರುಬ್ಬಿರೋ ಅಂಥ ಪೌಡ್ರು ಮತ್ತು ಬೆಲ್ಲ, ಜೀರಿಗೆ ಪೌಡ್ರು, ಪೆಪ್ಪರ್ ಪೌಡ್ರು, ಉಪ್ಪನ್ನ ಡೈರೆಕ್ಟಾಗೇ ಮಿಕ್ಸ್ ಮಾಡ್ಕೊಂಡು ಹಾಗೇ ಕುಡಿಬೋದು. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ, ಮತ್ತು ಯಾರ ಮನೆಗೆ ಎಷ್ಟು ಬಂದ್ರೂ ಪಟ್ಟಂತ ಜ್ಯೂಸ್ ಮಾಡ್ಕೋಬೋದು 2 ನಿಮಿಷಕ್ಕೆ. ಮತ್ತು ನಾವು ಡೈಲಿ ಬೆಳಗ್ಗೆ 1 ಲೋಟ ಎದ್ದು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಮಗೆ ಸ್ವೀಟ್ ಬೇಡ ಅನ್ನಂಗಿದ್ರೂ ಕೂಡ
ಶುಗರ್ ಇದೆ ಸ್ವೀಟ್ ತಿನ್ನಲ್ಲ ಅನ್ನಂಗಿದ್ರೆ ನೀವು ಉಪ್ಪು ಜೀರಿಗೆ ಪೆಪ್ಪರ್ನ ಹಾಕ್ಕೊಂಡು ಇದೊಂದು ಸ್ಪೂನ್ ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಗೆ ಬೇಕಾದ್ರೂ ಕುಡಿಬೋದು. ಶುಗರ್ ಇಲ್ಲ ಅನ್ನೋದಿದ್ರೆ ನೀವು ಸಕ್ಕರೆ ಅಥವಾ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಇದನ್ನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ನೀವು ವರ್ಷಾನುಗಟ್ಲೆ ಇದನ್ನು ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದೇ ಸಲ ಈ ಥರ ಬಿಸಿಲಿದ್ದಾಗ ಜಾಸ್ತಿ ಬೀಟ್ರೂಟು ಮತ್ತು ಆಮ್ಲನ ತುರಿದು ಈ ಥರ ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ಜ್ಯೂಸನ್ನ. ಈಗ ನಾನು ಆಗಲೇ ರುಬ್ಬಿರೋ ಅಂಥ ಜ್ಯೂಸನ್ನ ಗ್ಲಾಸಿಗೆ ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು ಒಂದ್ಸಲ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಕಮೆಂಟ್ ಮತ್ತೆ ಹಾಗೆಯೇ ಪೌಡ್ರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.